ಈಗ ನಾನು ರಾಹುಲ್ ಬರ್ತಾನಲ್ಲ, ರಾಹುಲ್ ಬಂದರೆ ನೀನು ನಿನ್ನ ಗಂಡ ಅಂತ ಹೇಳ್ಬಿಟ್ಟು ಆ್ಯಕ್ಟಿಂಗ್ ಮಾಡಿ ಅಪ್ಪನ ಇವತ್ತು ಅಲ್ಲಿಂದ ಬಿಡಿಸ್ಕೊಬಿಟ್ಟು ಬರಬೇಕು ದುಡ್ಡು ಕೊಟ್ಬಿಟ್ಟು. ಸರಿನಾ? ನಿಂಗೆ ಅಪ್ಪ ಬರಬೇಕು ಅಂತಂದರೆ ನೀನು ನಾಟಕ ಆಡಲೇಬೇಕು. ಆಡಕ್ಕಿಲ್ವಾ? ನನಗೆ ನಾಟಕ ಆಡೋದು ಹೇಳ್ಕೊಡ್ತಿಯಲ್ಲ, ಎತ್ತಿದ ಕೈ ನಾನು ನಾಟಕ ಆಡೋದ್ರಾಗೆ ನೀ ಅಂತಂದ್ರೆ ನೀನು ನನಗೆ ಹೇಳ್ಕೊಡ್ತಿಯಲ್ಲ. ಇವತ್ತು ಅಪ್ಪನ ಬಿಡ್ಸೋಣ ಸುಮ್ಕಿರು. ನಿಮ್ಮ ಅತ್ತೆ ಕರೆದವಳೆ ಮದುವೆ ಮಾತುಕತೆಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ನೀನು ಒಬ್ಬಳೇ ಹೋಯ್ತೀಯೇನು ಮತ್ತೆ? ಯಾಕೆ ನೀನು ಅಪ್ಪ ಬರೋಕ್ಕಿಲ್ವಾ? ಇಬ್ರು ಅಸಿಸ್ಟೆಂಟ್ ಗಂಡ ಅಂತ ಹೇಳ್ಬಿಟ್ಟು ಹೆಂಗೋ ಹೇಳ್ಕೊಂಡು ಆಡೋದ್ರಾಯ್ತು. ನನ್ನ ಮದುವೆಗೆ ನೀವಿಲ್ಲ ಅಂದರೆ ನನ್ನ ಮದುವೆ ಆಯ್ತದೆ ನಮ್ಮ. ನೀವೇ ಹೇಳು, ನೀವಂತೂ ನನ್ನ ಜೊತೆಯಾಗಂತೂ ಇರಲೇಬೇಕು. ಅದು ನನ್ನ ಮಗಳು ಅಂತ ಹೇಳಿದ್ರೆ ನನ್ನ ಪ್ರೀತಿಯ ಮಗಳು. ಮತ್ತೆ ರಾಹುಲ್ ಬತ್ತಾವನೆ, ಸುಮ್ಮನಿರು. ಶುರು ಮಾಡ್ಕ ನಾಟಕನ, ಅಪ್ಪನ ಬಿಡಿಸ್ಕೊಬರೋಣ. ನೋಡಿ, ನನ್ನ ಹತ್ರ ದುಡ್ಡಿಲ್ಲ ಈಗ ಹೇಳ್ಬೇಕು ಅಂದರೆ. ಎಲ್ಲ ದುಡ್ಡು ಅಮ್ಮ ಮನೇಲಿದೆ. ಈಗ ಸಡನ್ನಾಗಿ ನೀವು ಬಿಡಿಸು ಅಂದರೆ ನಾನು ಎಲ್ಲಿಂದ ಬಿಡಿಸ್ಲಿ ಹೇಳಿ ಪ್ಲೀಸ್. ಹೇ ಉಷಾ, ವಾಟ್ ಹ್ಯಾಪನ್? ಓ ರಾಹುಲಪ್ಪ, ಒಂದೇನಪ್ಪ, ಬಾ ಬಾ. ನೋಡಪ್ಪ, ನನ್ನ ಗಂಡ ಏನೋ ಒಂದಕ್ಕೆ ದುಡ್ಡು ಇದು ಮಾಡವನೇ. ಯಾರೋ ಫ್ರೆಂಡು ಮೋಸ ಮಾಡಿಬಿಟ್ಟವ್ರಿ. ಮೋಸ ಮಾಡಿರೋದಕ್ಕೆ ಇವಾಗ ನನ್ನ ಗಂಡನ್ನ ಅದೇ ಹೋಟ್ಲ ಕರ್ಕೊಂಡೋಗ್ಬಿಟ್ಟು ಕೆಲ್ಸಕ್ಕೆ ಇಟ್ಕೊಂಡವ್ರಿ. 30,000 ರೂಪಾಯಿ ತೀರಾ ಗಂಟನೂ ಬಿಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗ್ಬಿಟ್ಟು ಪೊಲೀಸರಲ್ಲಿ ಮಡ್ಗವ್ರಂತೆ. ಅದಕ್ಕೆ ಇವಾಗ ಏನು ಮಾಡೋದು, ಹೆಂಗೆ ಮಾಡೋದು? 30,000 ರೂಪಾಯಿ ಕೊಟ್ಬಿಟ್ಟು ನನ್ನ ಗಂಡನ ಬಿಡಿಸ್ಕೊಬಿಟ್ಟು ಬರಬೇಕಿತ್ತು. ನಾನು ತಾವು ಮೊದಲೇ ಕಾಸಿಲ್ಲ. ಅದಕ್ಕೆ ಇವ್ರನ್ನ ಕೇಳ್ತಾ ಇದ್ದೀನಿ. ಇಷ್ಟು ದಿನ ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದೀನಿ, ಇವಾಗ ನಾವು ಒಂದು 30,000 ರೂಪಾಯಿ ಕೊಟ್ಬಿಟ್ಟು ಬಿಡಿಸಿ ಅಂತ ಕೇಳ್ತಾ ಇದ್ರೆ ಇವರು ಇಲ್ಲ, ನನ್ನ ಕಾಸಿಲ್ಲ, ಎಲ್ಲ ನಮ್ಮ ಅಮ್ಮವ್ರ ಮನೆಯಾಗೈತೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ತಾವ್ರೆ. ನನಗೆ ನನ್ನ ಗಂಡನ ಬಿಡಿಸ್ಕೊಬಿಟ್ಟು ಬರೋದು ಹಂಗೆ ಅಂತ ಹೇಳ್ಬಿಟ್ಟು ಯೋಚನೆ ಆಗ್ಬಿಟ್ಟೈತೆ. ನನ್ನ ಗಂಡ ನೋಡಿದ್ರೆ ಅಲ್ಲಿ, ನಾನು ನೋಡಿದ್ರೆ ಇಲ್ಲಿ. ಅದಕ್ಕೆ ಕೆಲಸ ಬಿಟ್ಬಿಟ್ಟು ಹೋಯ್ತೀನಿ, ನಾನು ಇರೋಕ್ಕಿಲ್ಲ ಅಂತಿರೋದಕ್ಕೆ ಬೇಡ ನೀನು ನನ್ನ ಜೊತೆಗಿರಬೇಕು ಅಂತ ಬಂಗೋಯ್ತಾವಳೆ. ರಾಹುಲ್, ಅದು ನನಗೆ ಇವ್ರು ತುಂಬ ಅಡ್ಜಸ್ಟ್ ಆಗೋಗ್ಬಿಟ್ಟಿದ್ದಾರೆ ಜೊತೇಲಿ ಇದ್ದು. ಹಳ್ಳಿಯವರಲ್ವಾ, ತುಂಬ ನಂಬಿಕಸ್ತರು. ಅದು ಬೇರೆ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಗೊತ್ತಲ್ಲ ನಿನಗೆ, ಅದು ನಮ್ಮಮ್ಮ ಮನೇಲಿ ಅಮೌಂಟು ATM ಕಾರ್ಡು ಎಲ್ಲ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ. ಈಗ ಸದ್ಯಕ್ಕೆ ಸಡನ್ನಾಗಿ ಅಮೌಂಟ್ ಬೇಕು ಅಂತಂದರೆ 30,000 ರೂಪಾಯಿ ಎಲ್ಲಿಂದ ತರಲಿ ಹೇಳಿ? ನಾನು ನಿನ್ನ ಹತ್ರನೇ ದುಡ್ಡು ಇಸ್ಕೊಂಡು ಖರ್ಚು ಮಾಡ್ತಾಯಿದ್ದೀನಿ ನಾನು. ಅಂಥದ್ರಲ್ಲಿ ನಾನು ಎಲ್ಲಿಂದ ತರಲಿ? ಅದಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಬೇಜಾರು ಮಾಡ್ಕೊಬಿಟ್ಟವ್ರೆ. ಜಸ್ಟ್ 30,000 ಅಷ್ಟೇ ಅಲ್ವಾ? ಜಸ್ಟ್ 30,000ಗೆ ಇಷ್ಟೆಲ್ಲ ನೀವು ಹಬ್ಬ ಬೇಜಾರು ಮಾಡ್ಕೊಂಡಿದ್ದೀರಾ ಅಂದರೆ? ಅಲ್ಲ ಉಷಾ, ನನಗೊಂದು ಮಾತು ಹೇಳಿದರೆ ನಾನೇ ಬಿಡಿಸ್ತಾ ಇದ್ನಲ್ವಾ ನಿಮ್ಮ ಅಸಿಸ್ಟೆಂಟ್ ಅವ್ರ ಗಂಡನ. ಇಲ್ಲಿ ತನಕ ನನ್ನ ಹತ್ರ ಯಾಕೆ ಹೇಳಿಲ್ಲ? ಜಸ್ಟ್ ಒಂದು ಮಾತು ಒಂದು ಸಲ ಹೇಳಿದರೆ ಸಾಕಾಗೋದು. ಅಯ್ಯೋ, ನನ್ನ ಗಂಡನ ಬಿಡಿಸ್ತೀರಾ ನೀವು? ಅದಕ್ಕೇನಂತೆ, ಬನ್ನಿ ಅವತ್ತೇ ಕೇಳಬೇಕಿತ್ತು ತಾನೇ. 30,000 ರೂಪಾಯಿ ಎಲ್ಲ ನಾವು ಹೋಟ್ಲಿಗೆ ಹೋದ್ರೆ ತಿನ್ನಕ್ಕೇನೆ ಅಷ್ಟು ಖರ್ಚು ಮಾಡಿರ್ತೀವಿ ನಾವು. ಅಂಥದ್ರಲ್ಲಿ ನಿಮಗೆ 30,000 ರೂಪಾಯಿ ಕೊಟ್ಬಿಟ್ಟು ನಿಮ್ಮ ಗಂಡನ ಬಿಡಿಸ್ತಾ ಇರಲಿಲ್ವ ನಾನು? ಅಯ್ಯೋ ದೇವ್ರೆ, ಬನ್ನಿ ಬಿಡಿಸ್ಕೊಂಡ್ಬಿಟ್ಟು ಬರೋಣ. ಅದರಲ್ಲೇನೈತೆ, ಹೋಟೆಲ್ ಅವ್ರ ಹತ್ರ ನಾನು ಮಾತಾಡಿ ಅವ್ರಿಗೆ ಪೇ ಮಾಡಿಬಿಟ್ಟು ನಿಮ್ಮ ಹಸ್ಬೆಂಡ್ನ ಬಿಡಿಸ್ತೀನಿ. ಅಲ್ಲ ಉಷಾ, ಏನು ಸಿಲ್ಲಿ ಥರ ನೀನು ಅವತ್ತಿಂದನೂ ಹಿಂಗೇನೆ. ನೀನು ಬೇರೆ ಹತ್ರ 10 ರೂಪಾಯಿ ಮುಟ್ಬೇಕು ಅಂದ್ರೂ ಹಿಂದು ಮುಂದೆ ನೋಡ್ತೀಯ. ನಾನು ಅವತ್ತೇ ಹೇಳಿದೆ, ನನ್ನ ದುಡ್ಡು ಬೇರೆ ಅಲ್ಲ, ನಿನ್ನ ದುಡ್ಡು ಬೇರೆ ಅಲ್ಲ, ನಾನು ATMನೇ ಯೂಸ್ ಮಾಡ್ಕ ಅಂತ. ನೀನೇ ಬೇಡ ಅಂತ ಬಿಸಾಕ್ತೀಯ ATMನ. ಈಗಲೂ ATM ನಂದು ನಿನ್ನ ಕೈಲೇ ಕೊಡ್ತೀನಿ, ನೀನು ಎಷ್ಟು ಬೇಕೋ ಯೂಸ್ ಮಾಡ್ಕ. ಈಗ ಅಮ್ಮ ಮದುವೆ ಮಾತುಕತೆ ಅಂತೇನೋ ಕರೆದಿದ್ದಾರೆ, ಮದುವೆ ಹೆಂಗೆ ಮಾಡ್ಕೊಳ್ಳೋದು ಏನು ಅಂತ ಅದೊಂದು ಮಾತಾಡಿದ್ಮೇಲೆ ಮತ್ತೆ ಶಾಪಿಂಗ್ ಹೋಗಬೇಕು. ಅವಾಗ ಅಮೌಂಟ್ ಬೇಕು ತಾನೆ, ಸುಮ್ಮನೆ ನಾನು ATM ಕಾರ್ಡ್ ಇಟ್ಕೊಬಿಡು, ಆರಾಮಾಗಿ ಖರ್ಚು ಮಾಡು ಅಷ್ಟೇ. ಓ, ಕೊಡಿ ATM ಕಾರ್ಡ್ ಕೊಡಿ. ನೀನು ಸುಮ್ಮನೆ ಇರ್ತೀಯಾ? ಓ, ನಿಮ್ಮ ತಾಗಿಲ್ಲ ಅಂದರೆ ಮದುವೆಗೆ ಏನು ತಿಳ್ಬೋಕಿ ಥರ ಹೋಗಕ್ಕಾಯ್ತದೆ? ಸುಮ್ಕಿರು. ಅಯ್ಯ, ನಿನಗೆ ಏನು ಗೊತ್ತಾಗಕ್ಕಿಲ್ಲ. ಪ್ಯದ್ ಸಿಕ್ಕಾಮಣಿ ಅಂದರೆ ಪ್ಯದ್ ಸಿಕ್ಕಾಮಣಿ ನೀನಂತೂ. ದುಡ್ಡು ಬರ್ಬೇಕಾದ್ರೆ ಲಕ್ಷ್ಮೀದೇವಿ ಬ್ಯಾಡ ಅಂತ ಅನ್ಬಾರ್ದಂತೆ. ಈಗ ಶಾಪಿಂಗ್ ಎಲ್ಲ ಬ್ಯಾಡವಾ? ನಿಮಗೆ ಸೀರೆ, ನನಗೆ ಸೀರೆ, ನನ್ನ ಗಂಡಂಗೆ ಬಟ್ಟೆ. ತುಂಬ ಫನ್ನಿ ನೀವಂತೂ. ಹಾಂ ತಗೊಳ್ಳಿ ನೀವೂ. ನಮ್ಮ ಮೇಡಮ್ಮವ್ರ ಮದುವೆ ಅಂದರೆ ನಾವು ತಗೊಂಡಿಲ್ಲ ಅಂದ್ರೆ ಆಯ್ತದ? ನೀವೇ ಹೇಳಿ. ಇಲ್ಲ ಆಗಲ್ಲ, ತಗೊಳ್ಳಿ. ಥ್ಯಾಂಕ್ ಯು. ನಿಮ್ಗಿರಂತ ಒಳ್ಳೆ ಮನಸ್ಸು ನಮ್ಮ ಮೇಡಮ್ಮರ್ಗಿಲ್ವೇ? ಅಯ್ಯೋ ನೋಡಿ, ಒಳ್ಳೆ ಹಂಗಾಡ್ತಾರೆ. ಅಮ್ಮ ಸಾಕು, ಈಗ ನಡೀರಿ ಹೋಗಿ ನಿಮ್ಮ ಗಂಡನ ಬಿಡಿಸ್ಕೊಂಡು ಬರೋಣ. ಬನ್ನಿ ಮಗಳೇ, ಹೆಂಗೆ ಅಮ್ಮ? ಸೂಪರ್ ಬಿಡು ನೀನಂತೂ. ನಾನು ಆಕ್ಟಿಂಗ್ ಮಾಡಿದ್ರೆ ನಾನು ಎತ್ತಿದ ಕೈ ಲೇ. ಅವ್ನು ATM ಕಾರ್ಡ್ ಕೊಡ್ತಾನಂತೆ, ಮುಚ್ಕೊಂಡು ATM ಕಾರ್ಡ್ ಇಸ್ಕೊಂಡು ಬಾಯಿ ಮುಚ್ಕೊಂಡು ಶಾಪಿಂಗ್ ಹೋಗೋಣ. ಸುಮ್ಕಿರು. ಸರಿಯಾಗಿ ಸೀರೆ ತಗೊಂಡು ಉಜ್ಜಾಡೋಣ. ಸುಮ್ಕೇನೆ ಬೇಜಾನಿರ್ತದೆ ಅಂತ ಅನ್ನಿಸ್ತದೆ. ಒಡವೆ ಬಟ್ಟೆ ಎಲ್ಲ ತಗೊಬಿಡು. ಆಮೇಲೆ ಇದ್ದಿದ್ದೇ ನೀನು ನೋಡ್ಕೊಳ್ಳೋಣ, ಸರಿನಾ? ನಾನೇನು ATM ಇಸ್ಕೊಳ್ಳಲ್ಲ ಅಂತ ಹೇಳಿದ್ನಾ? ಇಸ್ಕೊಂತೀನಿ ಕಣಮ್ಮ. ಇಸ್ಕೊಳ್ಳಿಲ್ಲ ಅಂದರೆ ಆಯ್ತದ? ನಡಿ ಬೇಗ ಹೋಗಿ ಅಪ್ಪನ ಬಿಡಿಸ್ಕೊಬರೋಣ. ಇದೇ ಹೋಟ್ಲಾಗೆ ನೀ ನನ್ನ ಗಂಡಿರೋದು, ಬಿಡಿಸ್ಬಿಡಿ. ಸರಿ. ಮ್ಯಾನೇಜರ್, ವೆಯ್ಟರ್. ಯಸ್ ಸರ್, ಹೇಳಿ, ಏನು ಬೇಕಿತ್ತು? ಸರ್, ಇಲ್ಲಿ ಒಬ್ರು ಅಮೌಂಟ್ ಕಟ್ಟಕ್ಕಾಗ್ದಿದ್ದಂಗೆ ಕೆಲಸ ಮಾಡ್ತಿದ್ದಾರಂತಲ್ಲ, 30,000. ಸರ್, ಒಬ್ಬ ಇದ್ದಾನೆ, ವೇಸ್ಟ್ ಪಡಿ. ಹೇಳಿ ಸರ್. ನೋಡಿ, ಅವ್ರ ಬಿಲ್ಲೆಲ್ಲ ನಾನು ಪೇ ಮಾಡ್ತೀನಿ, 30,000 ರುಪೀಸು. ಅವ್ರನ್ನ ಬಿಟ್ಟು ಕಳಿಸ್ಬಿಡಿ. ತಗೊಳ್ಳಿ, ಫುಲ್ ಕ್ಯಾಶ್ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ಕಳಿಸ್ತೀನಿ ಸರ್. ಅವರು ಒಳಗಡೆ ಕೆಲಸ ಮಾಡ್ತಿದ್ದಾರೆ, ಕರ್ಕೊಂಡು ಬರ್ತೀನಿ. ಓಕೆ, ಆದಷ್ಟು ಬೇಗ ಕರ್ಕೊಂಡು ಬನ್ನಿ. ಓಕೆ ಸರ್. ಯಪ್ಪ, ಕೊಡಿಸ್ತಾನ ಗಂಡನ. ಸಾಕಿಷ್ಟು ದಿನ ಮುಸೆ ತಿಕ್ಕಿಸ್ಕೊಂಡಿರೋದು, ಟೀಪೈ ವರ್ಸಸಿರೋದು ಎಲ್ಲನೂ ಸಾಕು. ಇನ್ನೂ ಕೆಲಸ ಮಾಡ್ತಾವನಾ? ರೀ
ಬಂದ್ಬಿಡಿ ದುಡ್ಡೆಲ್ಲ ಕೊಟ್ಬಿಟ್ಟಿದೀವಿ ರೀ ಶಾರದಿ ರೀ ಬಂದ್ಬಿಟ್ರಾ ಬಿಡಿಸ್ಬಿಟ್ರ ನನ್ನ ಹ್ಞೂನ್ರಿ ಬಿಡಿಸ್ಬಿಟ್ವಿ ಮಗಳೇ ನನಗ್ ಗೊತ್ತಿತ್ತು ನೀನ್ ಹೆಂಗನ ಮಾಡಿ ತಳಕಂಬಳಕ ಮಾಡಿ ಅಟ್ಲಿ ಇತ್ತಾಕ್ ಇತ್ಲು ದತ್ತಾಕ್ ನಾನು ಬಿಡಿಸ್ಕೊಂಡು ಹೋಯ್ತೀಯಾ ಅಂತ ಆದ್ರೆ ಇನ್ನು 3-4 ದಿನದ ಮುಂಚೆ ನೀವು ಬಿಡಿಸ್ಕೊಂಡು ಹೋಯ್ತೀಯಾ ಅಂತ ಅನ್ಕೊಂಡಿದ್ದೆ ಆದ್ರೆ ಯಾಕೆ ಇಷ್ಟೊಂದು ತಡವಾಗಿ ಬಂದ್ಬಿಟ್ಟಲ್ಲ ಮಗಳೇ ನೀನು ಅಯ್ಯ ನಿನ್ ಮಕ ಮುಚ್ಚ ಮುಂಚೆ ನೀವು ಬಂದು ಬಿಡಿಸ್ಕೊಂಡು ಹೋಗಿದ್ರೆ ಸಂತಕ್ಕಿರದ ನಾನ್ ನಿಮ್ ಜೊತೆ ಬೆಂಗಳೂರೆಲ್ಲ ಓಡಾಡ್ಬೋದಿತ್ತ ಅಲ್ಲೇ ಶಾರದಿ ಅಯ್ಯ ಹೋಗತ್ತಾಗೆ ಸದ್ಯ ಇವಾಗಾದ್ರೂ ನೀವೇ ಬಿಡಿಸ್ಕೊಂಡು ಬಿಟ್ಬಿಟ್ಟು ಬಂದ್ರಲ್ಲ ಅಷ್ಟೇ ಸಾಕು ಮಗಳೇ ಈ ಊಟಕ್ಕೆ ಕುಂತ್ಕೊಂಡ ಮಗಳ ಇವ್ರಿಬ್ರು ನನ್ನ ಮಗಳೇ ಮಗಳೇ ಅಂತಾನೆ ಆವತ್ತಿಂದನೂ ಕರೆಯೋದು ನಿಮ್ಗೆ ಹೇಳಿದ್ನಲ್ಲ ಅವತ್ತೇನೆ ನಾನು ಮಗಳೇ ಮಗಳೇ ಅಂತ ಕರೆದು ಅವ್ರಿಗೆ ಅಭ್ಯಾಸ ಆಗೋಗ್ಬಿಟ್ಟೈತೆ ಅದಕ್ಕೆ ಯಾವಾಗೂ ಮಗಳೇ 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 ಅಂತ ಪ್ರೀತಿಯಿಂದ ಕರಿತಾನೆ ಇರ್ತಾರೆ ಅಂತ ನಾನು ನಿಮ್ಗೆ ಹೇಳಿದ್ನಲ್ವಾ ರೀ ಇವಾಗ ನಮ್ಮ ಮೇಡಮ್ ಅವ್ರ ಮುದ್ದೆ ಸೆಟ್ ಆಗೈತೆ ನೀವು ಹೆಂಗ್ ಸಿಕ್ಕರಂಗೆ ಮಾತಾಡಿಸ್ಬೇಡ್ರಿ ಮೇಡಮ್ ಅವರೇ ಅಂತ ಕರೀರಿ ಇಲ್ಲ ಅಂತಂದ್ರೆ ಮಗಳೇ ಮಗಳೇ ಅಂದ್ರೆ ಎಲ್ಲೋ ಈ ಕೆಲಸದಲ್ಲಿ ಮಗಳೇನೋ ಅಂತ ಹೇಳ್ಬಿಟ್ಟು ಅವರು ಬೇಜಾರು ಮಾಡ್ಕೊಳಕ್ಕಿಲ್ವಾ ಅಯ್ಯೋ ಬಿಡಿ ಮಗಳೇ ಅಂತ ಕರೆಯೋದ್ರಿಂದ ತೊಂದರೆ ಏನಿಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಮೌಂಟ್ ಪೇ ಮಾಡಿದ್ದಕ್ಕೆ ಓಕೆ ಸರ್ ಹಂಗೇನೆ 4 ನಾರ್ತ್ ಬಿಲ್ ತಗೊಬನ್ನಿ ಓಕೆ ಸರ್ ಅಲ್ಲ ನಿಮ್ಗೂನು ಆಸೆ ಇರುತ್ತಲ್ವಾ ಮಗಳೇ ಅಂತ ಕರೆಯೋದ್ರಿಂದ ಯಾಕೆ ಯಾರೋ ಬೇಜಾರು ಮಾಡ್ಕೊಂತಾರೆ ಅಯ್ಯೋ ಉಷಾ ನಿನಗಂತೂ ಇವರಿಬ್ರು ಪ್ರೀತಿ ಸಿಕ್ಕಿರೋದು ನೋಡಿ ನನಗಂತೂ ಬಹಳ ಖುಷಿ ಆಗ್ತಾ ಐತೆ ಇವರಿಬ್ರು ನಿನ್ನ ಎಷ್ಟು ಚೆನ್ನಾಗಿ ಮಗಳೇ ಮಗಳೇ ಅಂತ ಮಾತಾಡ್ತಾರೆ ಅಲ್ವಾ ಅದಕ್ಕೆ ನಿನ್ಗೂನು ಇವ್ರನ್ನ ಬಿಟ್ಟಿರೋಕ್ಕೂ ನಿನಗೆ ಮನಸ್ಸೇ ಬರ್ತಿಲ್ಲ ಅಲ್ವಾ ನನಗೆ ಮನಸ್ಸೇ ಬರ್ತಿಲ್ಲ ನಮ್ಮರೇ ಮೊದಲೇ ಸೆಟ್ ಆಯ್ತಾ ಹುಡುಗ ಯಾರು ಇಲ್ಲೇ ಮುಂದೆ ಕೂತಿಲ್ವಾ ಇವರೇ ರಾಹುಲ್ ಅಂತ ರೀ ನಿಮ್ಗೆಲ್ಲ ನಾನು ಆಮೇಲೆ ಹೇಳ್ತೀನಿ ಈ ಕಡೆಗೆ ಬನ್ನಿ ಸುಮ್ಮನೆ ಏನೇನೋ ಮಾತಾಡಿ ತಲೆ ತಿನ್ನೋಕೆ ಹೋಗ್ಬೇಡಿ ಅವ್ರೇನೋ ಪರ್ಸ್ನಲ್ ಆಗಿ ಮಾತಾಡ್ತಾರೆ ಬರ್ರಿ ನಾನು ಇನ್ನು ಪರ್ಸ್ನಲ್ ಆಗಿ ಬೇಜಾನಾಯ್ತು ಮಾತಾಡೋದು ಬರ್ರಿ ಎಲ್ಲ ಎಡವಟ್ ಮಾಡಬೇಡಿ ನೀವು ಬನ್ನಿ ಈ ಕಡೆ ಅಯ್ಯೋ ಆಕ್ಚುಲಿ ನಮ್ದೇನು ಪರ್ಸನಲ್ ಇಲ್ಲ ಕೂತ್ಕೊಳ್ಳಿ ಪರವಾಗಿಲ್ಲ ನಿಮಗೂ ಸೇರಿ ಊಟ ಹೇಳಿದ್ದೀನಿ ಊಟ ಎಲ್ಲ ಮಾಡ್ಕೊಂಡು ನೆಮ್ಮದಿಯಾಗಿ ಹೋಗೋಣ ನನ್ನ ಉಷನ್ಗೆ ಯಾರ್ಯಾರು ಇಷ್ಟನೋ ನನಗೂ ಅವರೆಲ್ಲ ತುಂಬಾನೇ ಇಷ್ಟ ಆಗ್ತಾರೆ ನಿಮ್ಗೆ ಇಷ್ಟ ಅಂತಂದ್ಮೇಲೆ ನನಗೂ ಇಷ್ಟ ಆಗ್ಬೇಕಲ್ವಾ ಎಲ್ಲರೂ ಮೀಲ್ ಊಟ ಮಾಡ್ಕೊಂಡು ಹೋಗೋಣ ಕೂತ್ಕೊಳ್ಳಿ ಏ ಹೋಟ್ಲಾಗೆ ತಿನ್ನೋಕ್ಕೂ ಕೊಡ್ತಾ ಇರಲಿಲ್ಲ ಕೂತ್ಕೊಳ್ಳಿ ತಿನ್ಬಿಟ್ಟು ಹೊಟ್ಟೆ ತುಂಬ ಹೋಗೋಣ ಬೋರಿ ಕೆಲಸ ಮಾಡಿಸ್ಕೊತಾರೆ ಅಷ್ಟೇ ಕೂಳು ನೀರು ಕೊಡ್ತಿರಲಿಲ್ಲ ಸರಿಯಾಗಿ ಬಾಯಿ ಮುಚ್ಕೊಂಡು ನಿಂತ್ಕೊತೀರಾ ಅವನು ಕೋಟ್ಯಾಧೀಶ್ವರ ಬೇಜಾನ್ ಕೋಟಿ ಆಸ್ತಿ ಐತಿ ನೀನು ತಿಕ್ಳಂಗೆ ಎಡವಟ್ ಮಾಡ್ಬಿಟ್ಟು ಎಲ್ಲ ಪಿಲಾನು ಹಾಳು ಮಾಡಬೇಡ ಬಾಯಿ ಮುಚ್ಕೊಂಡು ಬಿದ್ದಿರು ಮದುವೆ ಆಗಂಟ ಬಿದ್ದಿರು ಆಮೇಕಿಂದ ನಾನು ನೀನೇನಿಯಾ ಯಜಮಾನಿ ಇದೇನು ಹೇಳ್ತಾ ಇದೆಯಾ ನಿಜನೇ ಹೇಳ್ತಾ ಇದ್ದೀನಿ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಸರಿನಾ ಬಾಯಿ ಮುಚ್ಚು ಸುಮ್ಮನೆ ಕೋಟ್ಯಾಧೀಶ್ವರ ಏನೇ ಕಣ್ಣು ಮುಚ್ಕೊಂಡು ತೆಗೆಯಷ್ಟು ಕೋಟ್ಯಾಧೀಶ್ವರ ಆಗ್ತಿದ್ದೀವಲ್ಲ ಮನೆ ಹೇಳಿದ್ದೆಲ್ಲ ವರ್ಕೌಟ್ ಆಗೋಗ್ಬಿಟ್ಟೈತೆ ಮತ್ತೆ ಆಯ್ತದೆ ನೀನು ತಿಕ್ಳಂಗೆ ಕೆಲಸ ಮಾಡಿದ್ದಂಗೆ ಬಾಯಿ ಮುಚ್ಕೊಂಡು ಬಾ ಅವ್ರೇನೋ ಮಾತಾಡ್ಕೊಂಡ್ಲಿ ನಾವು ಈಚೆ ಕಡೆಗೆ ಹೋಗೋಣ ಆ ಟೇಬಲ್ ಮೇಲೆ ಕುತ್ಕೊಳ್ಳೋಣ ಬಾ ಆ ಟೇಬಲ್ ಮೇಲೆ ಕುತ್ಕೊಂಡು ಹೊಟ್ಟೆ ತುಂಬ ತಿನ್ನೋಣ ಆರ್ಡ್ರ್ ಮಾಡೋರಲ್ಲ ನಡಿಗೆ ಹೋಗೋಣ ನೀವು ತಿಳ್ಕೊಳ್ಳಿ ನನ್ನ ಗಂಡ ಆ ಕಡೆ ಸಿಟ್ಟ ಕೂತಿರ್ತೀವಿ ಶಾನೆ ದಿನ ಆಯ್ತಲ್ಲ ಮಾತಾಡಿ ನನ್ನ ಗಂಡ ತಗೋಸಿ ಮಾತಾಡಿ ಇಷ್ಟು ದಿನ ಏನೇನು ನಡೆದೈತಿ ಅಂತ ಎಲ್ಲ ಅಪ್ ಟು ಡೇಟ್ ಮಾಡಬೇಕು ಅದಕ್ಕೆ ನೀನು ಆ ಕಡೆ ಕುಂತ್ಕೊತೀವಿ ನೀವು ಮಾತಾಡ್ಕೊಳ್ಳಿ ಸರಿ ಆಯ್ತು ಒಂಥರ ಸೋ ಫನ್ನಿ ಅಲ್ವಾ ಅಪ್ಪ ನಗು ಬರುತ್ತೆ ನೀನು ಇವ್ರ ಜೊತೆ ಹೆಂಗಿರ್ತೀಯ ಅಂತಾನೆ ಗೊತ್ತಾಗಲ್ಲ ಆದರೂ ತುಂಬ ಪ್ರೀತಿ ತೋರಿಸ್ತಾರೆ ನಿನ್ನ ಮೇಲೆ ಅದನ್ನ ನೋಡಿ ನನಗಂತೂ ತುಂಬ ಖುಷಿ ಆಗುತ್ತೆ ಆಂಟಿನೂ ನಮ್ಮ ಮದ್ವೆಗೆ ಒಪ್ಪಿಗೆ ಕೊಡಂಗಿದ್ರೆ ಚೆನ್ನಾಗಿರೋದು ಈಗ ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ನೀನು ನಿಮ್ಮ ಅಮ್ಮ ಇಲ್ಲ ಅಂತಂದ್ರೆ ಮದುವೆ ಆಗೋಕ್ಕೆ ನಿಂಗೆ ಓಕೆನಾ ಅಯ್ಯೋ ಅದ್ರನೇನೈತೆ ನನಗಂತೂ ಓಕೆನಪ್ಪ ಓಕೆ ಅಲ್ಲ ಅಂತ ಹೇಳೋದಕ್ಕೆ ಏನೂ ಇಲ್ವಲ್ಲ ನನಗಂತೂ ಓಕೆ ಡಬಲ್ ಓಕೆ ನನಗಂತೂ ಮೊದ್ಲಂತ ನಿಮ್ಮ ಅಮ್ಮನ ಬಿಟ್ಬಿಟ್ಟು ನೀನು ಒಂದು ನಿಮಿಷನೂ ಇರ್ತಾ ಇರಲಿಲ್ಲ ಇವಾಗ ಅದು ಎಷ್ಟು ಆರಾಮಾಗಿರ್ತೀಯ ಅಲ್ವಾ ನನ್ನ ಮೇಲೆ ಪ್ರೀತಿ ಜಾಸ್ತಿ ಆಗಿರ್ಬೇಕು ನಿನಗೆ ಹೌದು ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಆಗಿರೋದಕ್ಕೆ ಅಲ್ವಾ ನಮ್ಮ ಅಮ್ಮನ ಆಮೇಲೆ ನೋಡ್ಕೊಳ್ಳೋಣ ಫಸ್ಟು ನಿಮ್ಮನ್ನು ಮದುವೆ ಮಾಡ್ಕೋಬೇಕು ಅಂತ ನಾನು ಥಿಂಕ್ ಮಾಡಿದ್ದು ನನಗೆ ನೀವೇ ತುಂಬ ಇಂಪಾರ್ಟೆಂಟು ಥ್ಯಾಂಕ್ಸ್ ಉಷಾ ನಾಳೆ ಮನೆಗೆ ಬಂದ್ಬಿಡು ಅಮ್ಮ ನಿನ್ನ ಹತ್ರ ಏನೇನೋ ಮಾತಾಡಬೇಕು ಅಂತ ಹೇಳ್ತಿದ್ದಾರೆ ಮನೆಗೆ ಬಾ ನಾಳೆ ಎಲ್ಲ ಮದುವೆ ಡೇಟ್ ಎಲ್ಲ ಫಿಕ್ಸ್ ಮಾಡಿ ಎಲ್ಲಿ ಹೆಂಗೆ ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲನೂ ಮಾತಾಡೋಣ ಸರಿ ಆಯ್ತು ರಾಹುಲ್ ನಮ್ಮ ಅಮ್ಮಂಗೆ ನೀನು ಡಾಕ್ಟರ್ ಅಂತ ಅಂತಿರೋದೇನೆ ಸಖತ್ ಖುಷಿ ಆಗ್ಬಿಟ್ಟೈತೆ ನನ್ನ ಸೊಸೆ ಡಾಕ್ಟರ್ ಅಂತ ನಮ್ಮಮ್ಮ ಫುಲ್ಲು ಖುಷಿ ಫ್ರೆಂಡ್ಸ್ಗೆಲ್ಲ ಹೇಳ್ತಾವ್ರೆ ಹೌದಾ ಹಾ